ನನ್ನ ಹೆಸರು ಅಂಬರೀಷ್ ಅಂತೇಳಿ. ನಾನು HM ಕ್ಲಾಸಲ್ಲಿ ಟ್ರಯಲ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತೇನೆ. ನಾವು ಇವತ್ತು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಾವು HM ಕ್ಲಾಸ್ ಕಡೆಯಿಂದ ಎಲ್ಲ ಟಾಪ್ ಡಿಸ್ಟ್ರಿಬ್ಯೂಟರ್ಸ್ನ ಅಂದರೆ ಸ್ಟೇಕ್ ಹೋಲ್ಡರ್ಸ್ನ ತಂದು ನಮ್ಮ ಕಂಪ್ನಿಯಲ್ಲಿರೋಂಥ ಎಲ್ಲ ತಳಿಗಳನ್ನು ಅವ್ರಿಗೆ ಶೋಕೇಸ್ ಮಾಡೋದು. ನಾವು ಏನಕ್ಕೆ ಈ ಥರ ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ಹೈಬ್ರಿಡ್ಸ್ನ ಸೆಲೆಕ್ಷನ್ ಮಾಡಿಸ್ತೀವಿ ಅಂದರೆ, ಅವರು ಒಂದು ಡಿಫ್ರೆಂಟ್ ಲೊಕೇಶನ್ಸಿಂದ ಬಂದಿರ್ತಾರೆ. ಆ ಲೊಕೇಶನಲ್ಲಿ ಅವ್ರಿಗೆ ಬೇಕಾದಂಥ ಹೈಬ್ರಿಡ್ಸು ಇಲ್ಲಿ ನಾವು ಶೋಕೇಸ್ ಮಾಡಿರ್ತೀವಿ. ಅಂದರೆ ಆ ರೀಜನ್ಗೆ ಯಾವುದು ಬೇಕೋ ಅವರು ಇಲ್ಲಿ ಬಂದು ಸೆಲೆಕ್ಟ್ ಮಾಡ್ಕೋಬೋದು. ಅವ್ರು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ರೀಜನ್ನೆಲ್ಲ ಅವರು ರೈತರಿಗೆ ತಲುಪೋ ಕೆಲಸಗಳನ್ನು ಮಾಡ್ಬೋದು. ಕ್ರಾಪ್ ಶೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮದ್ರಲ್ಲಿ ಎಲ್ಲ ತಳಿಗಳನ್ನು ಹೈಬ್ರಿಡ್ಸನ್ನು ನಾವೀಗ ಡಿಸ್ಪ್ಲೇ ಮಾಡಿದ್ದೀವಿ. ಇದರಲ್ಲಿ ಇವರೆಲ್ಲ ಅಂದರೆ ಡಿಫ್ರೆಂಟ್ ಪ್ಲೇಸಸ್ಸಿಂದ ಬಂದಿರತಕ್ಕಂಥವರು ಇಲ್ಲಿ ಯಾವ ತಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅವರೇ ಬಂದು ಅವರೇ ಖುದ್ದಾಗಿ ಸೆಲೆಕ್ಷನ್ ಮಾಡ್ಕೊತಿದ್ದಾರೆ. ಇದು ನಮ್ಮದು ಕ್ರಾಪ್ ಶೋ ಅಲ್ಲಿ ನೋಡಿ ಡಿಫ್ರೆಂಟ್ ಆಗಿರೋಂಥ ಕ್ರಾಪ್ಸ್ ಬೆಳೆಸಿ ನಾವು ತೋರಿಸ್ತಿದ್ದೀವಿ ಡಿಸ್ಟ್ರಿಬ್ಯೂಟರ್ಸ್ಗೆ. ಅಂದರೆ ಯಾವುದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಇದರಲ್ಲಿ ನೋಡಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ನಾವು ಈ ಥರ ಕ್ರಾಪ್ಸನ್ನ ಅರೇಂಜ್ ಮಾಡ್ತೀವಿ. ಈ ಥರ ನೋಡಿ, ಇಲ್ಲಿ ರ್ಯಾಡಿಶ್ ಇದೆ, ಇಲ್ಲಿ ಸರಿನಾ, ಮುಲ್ಲಂಗಿ, ಈ ಕಡೆ ಬಂದರೆ ಕ್ಯಾರೆಟ್ ಇದೆ, ಈ ಕಡೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಕಾಲಿಫ್ಲವರ್ ಇದೆ. ಈ ಥರ ಎಲ್ಲ ತರಹದ ಹೈಬ್ರಿಡ್ಸನ್ನು ಎಲ್ಲ ತರಹದ ಕ್ರಾಪ್ಸನ್ನು ಬೆಳೆಸಿ ಇಲ್ಲಿ ತೋರಿಸ್ತಿದ್ದೀವಿ. ಇಲ್ಲಿ ಈ ಕಡೆ ಬಂದರೆ ಕ್ಯಾಬೇಜ್ ಇದೆ, ಆ ಕಡೆ ಹೋದರೆ ಬ್ರೊಕೊಲಿ, ಇನ್ನು ಆ ಕಡೆ ಹೋದರೆ ಚಿಲ್ಲಿ, ಎಲ್ಲನೂ ಈ ಥರ ನಾವು ನೀಟಾಗಿ ಬ್ಲಾಕ್ ವೈಸ್ ಅರೇಂಜ್ ಮಾಡಿ ರೈತರಿಗೆ ಚೆನ್ನಾಗಿ ಡಿಸ್ಟ್ರಿಬ್ಯೂಟರ್ಗೆ ತೋರಿಸ್ತಿದ್ದೀವಿ. ಇದು ನಾನಿವತ್ತು ಏನಪ್ಪ ಅಂದರೆ, ನಮ್ಮ ಕಂಪ್ನಿ ಬಂದು HM ಕ್ಲಾಸ್ ಅಂದರೆ ತರಕಾರಿ ಬೀಜಗಳನ್ನು ಮಾರುವಂಥ ಕಂಪ್ನಿ. ಇದರಲ್ಲಿ ಓನರ್ಸ್ ಯಾರಪ್ಪ ಅಂದರೆ ಸಾವಿರಾರು ಜನ ರೈತರು ಸೇರಿ ಮಾಡಿರುವಂತಹ ಕಂಪ್ನಿ ಇದು. ಇದರಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ರೈತರಿಗೆ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ತಲುಪುವಂತೆ ಮಾಡುವಂಥದ್ದು. ನಮ್ಮದರಲ್ಲಿ ಉತ್ತಮ ಮಟ್ಟದ R&D ಅಂದರೆ ರಿಸರ್ಚ್ ಎಲ್ಲ ನಡೆಯುತ್ತೆ. ನಮ್ಮದರಲ್ಲಿ ರಿಸರ್ಚ್ ನಡೆಸಿದೆ ಒಳ್ಳೆ ಹೈಬ್ರಿಡ್ನ ತಳಿಗಳನ್ನ ನಾವು ರೈತರಿಗೆ ಕೊಡೋದು. ಎಲ್ಲ ಕಡೆನೂ ಟೆಸ್ಟ್ ಮಾಡಿ ಅದು ಚೆನ್ನಾಗಿದ್ದರೆ ಅಷ್ಟೇ ರೈತರವರೆಗೂ ತಲುಪುವ ಕೆಲಸವನ್ನು ನಾವು ಮಾಡುತ್ತೇವೆ. ಕಂಪ್ನಿಯಲ್ಲಿ ಸಿಗುವಂಥ ತರಕಾರಿಗಳು ಇಲ್ಲಿ ಡಿಸ್ಪ್ಲೇ ಮಾಡ್ದಂಗೆ ನಮ್ಮ ಕಂಪ್ನಿಯಲ್ಲಿ ಸಿಗುವಂಥ ಎಲ್ಲ ತರಕಾರಿಗಳು ಇಲ್ಲಿ ಸಿಗುತ್ತೆ. ನಿಮಗೆ ಟೊಮೊಟೊ ಇರ್ಬೋದು, ಕ್ಯಾಬೇಜು, ಕಾಲಿಫ್ಲವರು, ಬೆಂಡಿ, ಕ್ಯಾಪ್ಸಿಕಮ್ಮು, ಬೀಟ್ರೂಟು, ಸೌತೆ, ವಾಟರ್ ಮೆಲನ್, ಎಲ್ಲ ತರಹದ ತರಕಾರಿಗಳನ್ನು ನಮ್ಮ ಕಂಪ್ನಿಯಲ್ಲಿ ನಾವು ರೈತರಿಗೆ ಒದಗಿಸ್ಕೊಡುತ್ತೇವೆ. ನಾವು ನೋಡಿ, ಇವು ನಮ್ಮ ಕಂಪ್ನಿಯಲ್ಲಿ ಕ್ವಾಲಿಟಿ ಸೀಡ್ಸ್ ಈ ಥರ ನಾವು ಪ್ಯಾಕಿಂಗ್ ಮಾಡಿಕೊಡ್ತೀವಿ. ಇದರಲ್ಲಿ ನಾವು ಯಾವುದೇ ರೋಗ ಬರ್ದಿರ ಅಂದರೆ ಸೀಡ್ ಬಾರ್ನ್ ಡಿಸೀಸ್ ಅಂತೀವಿ, ಆ ಥರ ಬರ್ದಿರ ನಾವು ಈ ಥರ ಇದೆ ಅಲ್ವಾ, ಈ ಕಲರ್ ಕೋಟಿಂಗ್ ಏನಾಯ್ತಲ್ಲ ಇದನ್ನೆಲ್ಲ ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ನಾವು ಟ್ರೀಟ್ಮೆಂಟ್ ಮಾಡಿ ರೈತರಿಗೆ ಕೊಟ್ಟಾಗ ಏನಾಗುತ್ತೆ, ಸೀಡ್ ಬಾರ್ನ್ ಡಿಸೀಸಸ್ಸು ಅಂದರೆ ಬೀಜದಲ್ಲಿ ಉಟ್ಕೊಳ್ಳುವಂಥ ಡಿಸೀಸಸ್ ಯಾವುದು ಟ್ರಾನ್ಸ್ಫರ್ ಆಗ್ದಂಗೆ ಈ ಥರ ನಾವು ಪ್ಯಾಕ್ ಮಾಡಿಕೊಡ್ತೀವಿ. HM ಕ್ಲಾಸ್ ಕಂಪ್ನಿದು ಮಿನಿಸ್ಟರ್ ಅಂತ ಚಿಕ್ಕದು ಹಾಗಲಕಾಯಿ, ಚೋಟು ಸೆಗ್ಮೆಂಟ್ ಅಂತೀವಿ ನಾವು. ಇದು ಬಂದುಬಿಟ್ಟು ಚಿಕ್ಕದು 3 ಸೆಂಟಿಮೀಟ್ರ್ ಉದ್ದ ಬರುತ್ತೆ ಕಾಯಿ. ಫ್ರೂಟ್ ವೇಟು 50 ಗ್ರಾಮ್ ಬರುತ್ತೆ. ನಾಟಿ ಮಾಡೋದ್ರಿಂದ 40ರಿಂದ 45 ದಿವಸಕ್ಕೆ ನೀವು ಹಾರ್ವೆಸ್ಟ್ ಮಾಡ್ಬೋದು. ಇದು ಲೋಕಲಲ್ಲಿ ಅಂತಂದರೆ ಓಪನ್ ಮಾರ್ಕೆಟು ಇದೆ, ಜೊತೆಗೆ CCಗಳಿದ್ದಾವೆ. CC ಅಂದರೆ ರಿಲಯನ್ಸು, ಬಿಗ್ ಬಾಸ್ಕೆಟು, ನಿಂಜಾ ಕಾರ್ಟು, ಈ ಥರದ್ರಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಅಂದರೆ ಪ್ಯಾಕಿಂಗ್ ಮಾಡ್ಬೋದು. ಈ ದೊಡ್ಡ ಹಾಗಲಕಾಯಿಗಿಂತ ಇದು ಬೇಗ ಈಲ್ಡ್ ಚೆನ್ನಾಗಿದೆ, ಪ್ಲಸ್ಸು ಕಲ್ಲರು ಎಲ್ಲ ಚೆನ್ನಾಗಿ ಬರ್ತದೆ. ಹಾಗಾಗಿ ಇದನ್ನು ರೈತರು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಇದು ರೋಗಕ್ಕೆಲ್ಲ ಚೆನ್ನಾಗಿ ತಡೆಯುತ್ತೆ. ವರ್ಷ ಪೂರ್ತಿ ಇದನ್ನು ಬೆಳಿಬೋದು, ಒಳ್ಳೆ ಇಳುವರಿ ಬರುತ್ತೆ. ಎಲ್ಲ ರೈತನು ಇದನ್ನು ಬೆಳಿಬೋದು. ನೀವೆಲ್ಲರೂ ಈಗ ನೋಡ್ತಿರೋದು HM ಕ್ಲಾಸ್ ಕಂಪ್ನಿಯ ಯೋಗಿ 35 ತಳಿ. ಈ ತಳಿಯ ವಿಶೇಷತೆ ಮತ್ತು ಗುಣಗಳೇನೆಂದರೆ, ಒಂದು ಮಳೆಗಾಲಕ್ಕೆ ಸೂಕ್ತ ಇದು. ಈ ಕಾಯಿಯ ಗೊಂಚಲು ನೋಡಿ, ಸೆಟ್ಟಿಂಗ್ಸ್ ಯಾವ ಥರ ಆಗಿದೆ. ಯೂನಿಫಾರ್ಮ್ ಸೆಟ್ಟಿಂಗ್ಸಲ್ಲಿ ಕಾಯಿ ಗೊಂಚಲು 7 ಕಾಯಿ, ಒಂದು ಗಿಡಕ್ಕೆ ಹತ್ತತ್ರ 3-4 ಗೊಂಚಲು ಈ ಥರ ಒಂದೊಂದು ಬ್ರ್ಯಾಂಚಿಗೆ ಬಂದಿದೆ. ಅದೇ ಥರ ಕೊನೆವರೆಗೂ ಸೆಟ್ಟಿಂಗ್ಸ್ನ ಕಾಪಾಡುತ್ತೆ. ಮತ್ತು ಲಾಂಗ್ ಟ್ರಾನ್ಸ್ಪೋರ್ಟ್ಗೆ ತುಂಬ ಸೂಕ್ತವಾಗಿದೆ. ಅಧಿಕ ಇಳುವರಿ ಮತ್ತು ರೋಗನಿರೋಧಕ ಶಕ್ತಿ ಚೆನ್ನಾಗಿದೆ. ಸೊ ಎಲ್ಲ ರೈತ ಬಂದವರು ಯಾವುದೇ ಡೌಟ್ ಇಲ್ಲದೆ ಯೋಗಿ 35 ಬೆಳೆನ ಕಣ್ಮುಚ್ಕೊಂಡು ಬೆಳಿಬೋದು. ಇದು HM ಕ್ಲಾಸ್ದು ನೂತನ ಅಂತೇಳಿ 1 ಅಡಿ ಸೋರೆಕಾಯಿ. ಇದನ್ನು ಬೇಬಿ ಸೋರೆಕಾಯಿ ಅಂತಲೂ ಕರಿತೀವಿ. ಇದ್ರದ್ದು ಮೇಯ್ನ್ ನಿಮಗೆ ಅಡ್ವಾಂಟೇಜಸ್ ಬಂದುಬಿಟ್ಟು 40ರಿಂದ 50 ದಿನಕ್ಕೆ ನಿಮಗೆ ಬೆಳೆ ಬರುತ್ತೆ. ಮತ್ತು ಇದ್ರದ್ದು ತೂಕ ಬಂದುಬಿಟ್ಟು 500ರಿಂದ 800 ಗ್ರಾಮ್ವರೆಗೂ ಬರುತ್ತೆ. ಇದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಉತ್ತಮ ತಳಿಯಾಗಿರುತ್ತೆ. ಎಸ್ಪೆಷಲಿ ನೀವು ಇದನ್ನು ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿ CCಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಮತ್ತು CCಗಳಲ್ಲಿ ಅಕ್ಸೆಪ್ಟೆನ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಉತ್ತಮ ಬೇಡಿಕೆ ಇದೆ, ನಿಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಇದರಿಂದ ನಿಮಗೆ ಎಲ್ಲ ರೈತರು ಖಂಡಿತ ಬೆಳಿಬೋದು. ಇವಾಗ ನೀವು ನೋಡ್ತಿರೋದು ತಳಿ HM ಕ್ಲಾಸ್ ಕಂಪ್ನಿಯ ಅಮೃಷ ತಳಿ. ಬೇಸಿಗೆಗಾಲಕ್ಕೆ ಸೂಕ್ತವಾದ ತಳಿ ಇದು. ಬೇಸಿಗೆಗಾಲಕ್ಕೆ ನಿಮ್ಮದು ಟೆಂಪ್ರೇಚರು ನಿಮ್ಮ ಏರಿಯಾದಲ್ಲಿ ಎಷ್ಟು ಮಿತಿ ಮೀರಿದ್ರೂ ಕಾಯಿ ಮತ್ತು ಇಳುವರಿ ಮತ್ತು ರೋಗ ನಿರೋಧಕ ಶಕ್ತಿ ಏನಕ್ಕೆ ಅಂದರೆ, ಟೊಮೆಟೊ ಯೆಲ್ಲೋ ಲೀಫ್ ಕಲ್ ವೈರಸ್ಸು ಬೇಸಿಗೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಆ ವೈರಸ್ಗೆ ಗರಿಷ್ಠ ಮಟ್ಟವಾಗಿ ವೈರಸ್ ತಡ್ಕೊಳ್ಳೋ ಶಕ್ತಿ ಈ ಟೊಮೊಟೊ ಅಮೃಷ ವೆರೈಟಿಗೆ ಇದೆ. ನೀವು ಎಷ್ಟು ಟೆಂಪ್ರೇಚರ್ ಡಿಗ್ರಿಲಿ ಇದನ್ನು ಖಂಡಿತ ಬೆಳೆದ್ರೂ ಏನೂ ಸಮಸ್ಯೆ ಬರೋಲ್ಲ. ಮತ್ತು ಮಾರ್ಕೆಟ್ ವ್ಯಾಲ್ಯೂ, ಅಮೃಷನ ಮಾರ್ಕೆಟ್ ತೊಗೊಂಡೋಗ್ತಿತ್ತು ಅಂದರೆ ತುಂಬವ್ರಿಗೆ ಮತ್ತು ವೆಂಡರ್ಸ್ಗೆ ಅಥವಾ ಹೊರಗಡೆ ಮಾಲ್ಗೆ ಟ್ರಾನ್ಸ್ಪೋರ್ಟ್ಗೆ ತುಂಬ ಸೂಕ್ತವಾದ ತಳಿ ಆಯ್ಕೆ ಮಾಡ್ತಾರೆ. ನೀವು ನೋಡ್ಬೋದು, ಕಾಯಿ ಸೈಜ್ ನೋಡಿ, ಶೇಪ್ ನೋಡಿ, ಮತ್ತು ಅಟ್ರಾಕ್ಟಿವ್ ಕಲರು, ಆ ಕಲರ್ ಶೈನಿಂಗಿಗೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ.
ಮತ್ತು ಕೊನೆ ಬಿಡಿ ಮೊದಲನೇ ಬಿಡಿಯಿಂದ ಕೊನೆ ಬಿಡಿ ತನಕನೂ ಸೇಮ್ ಯೂನಿಫಾರ್ಮ್ ಸೆಟ್ಟಿಂಗ್ಸ್ ಬರುತ್ತೆ, ಯೂನಿಫಾರ್ಮ್ ಸೈಜ್ ಮೇಂಟೈನ್ ಮಾಡುತ್ತೆ, ಯೂನಿಫಾರ್ಮ್ ಕಲರ್ ಬರುತ್ತೆ. ಅದಕ್ಕೋಸ್ಕರ ಬೇಸಿಗೆಗಾಲಕ್ಕೆ ಎಲ್ಲ ರೈತರು ಕಣ್ಮುಚ್ಕೊಂಡು ಯಾವುದೇ ಡೌಟ್ ಇಲ್ದಂಗೆ ಅಮೃಷ ತಳಿನ ಬೆಳಿಬೋದು. ಎಲ್ಲ ರೈತ ಬಂದವ್ರಿಗೂ ನಮಸ್ಕಾರ. ಸೊ ಇದು HM ಕ್ಲಾಸ್ ಕಂಪ್ನಿಯ ವಾಟರ್ಮೆಲನ್ ಜಂಬೋ ಸ್ಟಾರ್ ಅಂದ್ಬಿಟ್ಟು. ಸೊ ಇದು ಚಳಿ ಮತ್ತು ಬೇಸಿಗೆ ಕಾಲಕ್ಕೆ ಸೂಕ್ತವಾದಂಥ ತಳಿ. ಇದರಲ್ಲಿ ಏನಪ್ಪ ಮೇನ್ ಅಡ್ವಾಂಟೇಜು ರೈತ ಬಂದವರಿಗೆ ಬೆಳೆಯೋದ್ರಿಂದ ಅಂದರೆ ಎಲ್ಲ ಪ್ರತಿಯೊಂದು ಬರೋ ಕಾಯಿನೂ ಎ ಗ್ರೇಡಲ್ಲಿ ಹೋಗುತ್ತೆ. ಒಂದು 90-95 ಭಾಗದಷ್ಟು ಕಾಯಿ ಎ ಗ್ರೇಡಲ್ಲೇ ಹೋಗುತ್ತೆ. ಯಾವುದೇ ಥರದ ಜಾಸ್ತಿ ಹುಳಿ ಬರೋಲ್ಲ ಇದರಲ್ಲಿ. ಸೊ ಅದಾದಮೇಲೆ ನೀವು ಶೇಪ್ ನೋಡ್ಬೋದು, ಶೈನಿಂಗ್ ನೋಡ್ಬೋದು. ಇದು ನೀವು ನಾಟಿ ಮಾಡಿ 60-65 ದಿವಸದಲ್ಲಿ ನಿಮಗೆ ಕಟಾವು ಬರುತ್ತೆ. ಆಮೇಲೆ ಸ್ವೀಟ್ ಆಗಲಿ, ಕಲರ್ ಶೈನಿಂಗ್ ಆಗಲಿ, ಕಾಯಿ ಸೈಜ್ ಆಗಲಿ, ಶೇಪ್ ಆಗಲಿ ಎಲ್ಲ ವೆಂಡರ್ಗೆ ಏನು ಬೇಡಿಕೆ ಇರುತ್ತೆ, ಮಾರ್ಕೆಟಲ್ಲಿ ಏನು ಬೇಡಿಕೆ ಇದೆ ಅದಕ್ಕೆ ಸೂಕ್ತವಾದಾಗೆ ಬರುತ್ತೆ. ಸೊ ಮಾರ್ಕೆಟಲ್ಲಿ ನಿಮಗೆ ಈ ಕಾಯಿಗೆ ಆಕ್ಸೆಪ್ಟೆನ್ಸು ತುಂಬ ಚೆನ್ನಾಗಿದೆ. ಸೊ ರೈತ ಬಂದವರು ಇದನ್ನ ಮಾಡೋದ್ರಿಂದ ಒಳ್ಳೆ ಲಾಭ ಪಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಕಾಯಿಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನೀವು ನೋಡ್ಬೋದು, ಕಾಯಿ ತುಂಬ ಗಟ್ಟಿ ಇದೆ. ಹೊರಗಡೆ ಸಿಪ್ಪೆ ಏನು ಬರುತ್ತೆ ಅದು ತುಂಬ ಗಟ್ಟಿ ಬರೋದ್ರಿಂದ ನಿಮಗೆ ದೂರ ಸಾಗಾಣಿಕೆ ಸೂಕ್ತವಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ರೈತ ಬಂದವರು HM ಕ್ಲಾಸ್ ಕಂಪ್ನಿಯ ಜಂಬೋ ಸ್ಟಾರ್ F1 ಎಂಬ ಕಲ್ಲಂಗಡಿಯನ್ನು ಧೈರ್ಯವಾಗಿ ಮಾಡ್ಬೋದು ಅಂತ ಹೇಳಿ. ನೋಡಿ, ಇದು HM ಕ್ಲಾಸ್ ಕಂಪನಿ. ಇದು ತಳಿ ಬಂದುಬಿಟ್ಟು ಟೊಮೆಟೊ ತಳಿ ಪ್ರಿಷಿ ಅಂತ. ಇದು ಮಳೆಗಾಲಕ್ಕೆ ಸೂಕ್ತವಾಗಿದೆ. ಆಗಸ್ಟಿಂದ ನೀವು ಅಪ್ ಟು ಡಿಸೆಂಬರ್ ಮೇಯ್ನ್ ಮಳೆಗಾಲಕ್ಕೆ ಹಾಕ್ಕೊಬೋದು. ಇದು ಮೇಯ್ನ್ ಏನಂದರೆ, ಇದು ಟೊಮೆಟೊದ ಒಂದು ಗುಣಲಕ್ಷಣ ಅಂದರೆ TYLCV ಅಂತ. ಅಂದರೆ ಟೊಮೆಟೊ ಎಲ್ಲೋ ಲೀಪ್ ಕರ್ಲ್ ವೈರಸ್ಗೆ ಭಾಳ ಟಾಲರೆನ್ಸ್ ಇದೆ, ಫುಲ್ಲು ತಡೆಯುತ್ತೆ. ಮತ್ತು ನಿಮಗೆ ಫ್ರೂಟ್ ಸೈಜು ಒಂದೇ ಯೂನಿಫಾರ್ಮ್ ಆಗಿ ಬರುತ್ತೆ. ಫುಲ್ ರೆಡ್ ಕಲರ್ ಫ್ರೂಟು ಒಂದೇ ಯೂನಿಫಾರ್ಮ್ ಬರುತ್ತೆ. ಮತ್ತು ಮಳೆಗಾಲದಲ್ಲಿ ಒಳ್ಳೆ ಇಳುವರಿ ಬಂದು ನಿಮಗೆ ಮಾರ್ಕೆಟಲ್ಲಿ ಕೂಡ ಅಷ್ಟೇ, ಮಾರ್ಕೆಟ್ಗೆ ಹೋಗಿದ ತಕ್ಷಣ ಒಳ್ಳೆ ಹರಾಜಾಗುತ್ತೆ. ಏನೋ ಕಾಯಿ ಸೈಜ್ ಇರೋದಕ್ಕೆ, ಕಲರ್ ಇರೋದಕ್ಕೆ, ಮತ್ತು ಮೇಯ್ನ್ ಮಳೆಗಾಲ ಅಂತಂದರೆ ವೈರಸ್ಸು ಇರುತ್ತೆ. ವೈರಸ್ಗೆ ತಡೆಯೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ಅಪ್ ಟು ಎಂಡಿಂಗ್ವರೆಗೂ ನಿಮಗೆ ಸೇಮ್ ಫ್ರೂಟ್ ಸೈಜ್ನ ನೀವು ಹಾರ್ವೆಸ್ಟ್ ಮಾಡ್ಕೊಬೋದು. ಮಾರ್ಕೆಟಲ್ಲೂ ಅಷ್ಟೇ ಒಳ್ಳೆ ಡಿಮ್ಯಾಂಡ್ ಇದೆ. ಮತ್ತು ಇದು ವೈರಸ್ಗೆ ತಡೆಯೋ ಅಂತ ಶಕ್ತಿ ಹೊಂದಿದೆ ಈ ಪ್ರಿಷಿ ಅನ್ನೋ ತಳಿ. ಎಲ್ಲ ರೈತರಿಂದ ಅಳವಡಿಸ್ಕೋಬೋದು. ಎಲ್ಲ ರೈತರು ನಮಸ್ತೆ. ಇದು HM ಕ್ಲಾಸ್ ಕಂಪ್ನಿಯ ಕೃತಿಕಾ ತಳಿ ಅಂತೇಳಿ. ಇದು ವರ್ಷ ಪೂರ್ತಿ ಬೆಳಿಬೋದು, ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಬೆಳಿಬೋದು. ನೀವು ನೋಡಿ ಅಬ್ಸರ್ವ್ ಮಾಡಿ. ಕೃತಿಕಾ ತಳಿ ಜಾಸ್ತಿ ವಿಶೇಷತೆ ಅಂತ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೂಟ್ಗಳನ್ನ ನೋಡ್ಬೋದು. ಪ್ರತಿ ಫ್ರೂಟ್ ನೋಡಿ, ಫ್ರೂಟಿನ ಲೆಂತ್ ಬಂದು ನಿಮಗೆ 20-22 ಸೆಂಟಿಮೀಟರ್ ಉದ್ದ ಬರ್ತದೆ. ನಿಮಗೆ ತೂಕ ಬಂದು 300-350 ಗ್ರಾಮ್ ತೂಕ ಬರ್ತದೆ. ಇನ್ನೂ ವಿಶೇಷತೆ ಅಂದರೆ ಕೃತಿಕದಲ್ಲಿ ನೀವು ನೋಡ್ಬೋದು, ಈ ಫ್ರೂಟ್ ಬಂದು 22-23 ಸೆಂಟಿಮೀಟ್ರ್ ಉದ್ದ ಇದೆ. ನೀವು ನೋಡಿ, ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ನಿಮಗೆ ತೊಗಡೆ ತುಂಬ ಗಟ್ಟಿ ಇದೆ. ಈ ತೊಗಡೆ ಗಟ್ಟಿದಿಂದ ಎಕ್ಸ್ಪೋರ್ಟ್ಗೆ ಸೂಟಬಲ್ ಆಗುತ್ತೆ. ಮತ್ತು ಜೊತೆಗೆ ಏನಾಗುತ್ತೆ, ತೂಕನೂ ಸಹ ಹೆಚ್ಚುತ್ತೆ ಈ ತಳೀಲಿ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿ, ಕೃತಿಕದಲ್ಲಿ ಎಲ್ಲ ಕೃತಿಕದಲ್ಲಿ ನೀವು ನೋಡಿ, ಲೀಫ್ ನೋಡಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಲೀಫು ಸಹ ಡಾರ್ಕ್ ಇರ್ತದೆ. ಇದು ಲೋಕಲ್ ಮಾರ್ಕೆಟ್ಗೆ ಮತ್ತು ಎಕ್ಸ್ಪೋರ್ಟ್ಗೆ ತಳಿಯಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ ಈ ತಳಿಯ. HM ಕ್ಲಾಸ್ದು ಹೊಸ ತಳಿ ಇದು ಮುಕುಂದ ಅಂತ. ಇದರದ್ದು ಮೇನ್ ಮುಖ್ಯಾಂಶ ಏನಂದರೆ, ಇದು ಫಸ್ಟ್ ಕಟಾವಿಂದ ಲಾಸ್ಟ್ ಕಟಾವ್ವರೆಗೂ ಸೇಮ್ ಸೈಜ್ ಇರುತ್ತೆ. ಅದಾದಮೇಲೆ ಇದು ವೈರಸ್ ಟಾಲರೆಂಟ್ ಇರೋದು ಮತ್ತು ಚಲೋ ರೆಸಿವಿನೇಷನ್ ಇರೋದು. ಆಮೇಲೆ ಎಕ್ಸ್ಪೋರ್ಟಿಗೆ ಇದು ಬೆಸ್ಟ್ ಕ್ವಾಲಿಟಿ. ಮತ್ತು ಇದ್ರದ್ದು ಲೈಕ್ ಸೋವಿಂಗ್ ವಿಂಡೋ ಏನಂದರೆ ನವೆಂಬರಿಂದ ಮಾರ್ಚ್ವರೆಗೂ ನಾವು ಸೋ ಮಾಡ್ಬೋದು. ಮತ್ತು ಬೆಸ್ಟ್ ಫಾರ್ ಬೇಸಿಗೆಗಾಲ. ಈಗ ನಾನು ನಿಮಗೆ ಮುಕುಂದ ತಳಿದು ಫ್ರೂಟ್ ತೋರಿಸ್ತೀನಿ. ಇದು ನೋಡಿದರೆ ಬ್ರೈಟ್ ಕೆಂಪು ಬಣ್ಣದಿರೋದು. ಮಾರ್ಕೆಟಲ್ಲಿ ಬಹಳ ಪ್ರಿಫರ್ ಮಾಡ್ತಾರೆ. ನೀವು ಮಾರ್ಕೆಟಿಗೆ ಹೋದ ತಕ್ಷಣ ಫಸ್ಟ್ ಪ್ರಿಫರೆನ್ಸ್ ವೆಂಡರ್ದಿರೋದು ಮುಕುಂದ ತಳಿನೇ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ವೈರಸ್ ಟಾಲರೆಂಟ್ ಇರೋದು. ಮತ್ತು ಆಮೇಲೆ ಎಕ್ಸ್ಪೋರ್ಟಿಗೂ ತುಂಬ ಸಖತ್ತಾಗಿದೆ ಇದು. ಎಲ್ಲ ರೈತ ಬಂದರು ನಮಸ್ತೆ. ಇದು HM ಕ್ಲಾಸ್ ಕಂಪ್ನಿಯ ಸಾನ್ವಿ ಅಂತೇಳಿ. ಇದು ಹೀರೆಕಾಯಿ. ಇದು 40-45 ದಿನ ಹಾರ್ವೆಸ್ಟ್ ಆಗುತ್ತದೆ. ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿ ಫ್ರೂಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೂಟನ್ನು ನೋಡ್ಬೋದು. ನೋಡಿ ಅಬ್ಸರ್ವ್ ಮಾಡಿ, ಈ ಫ್ರೂಟ್ ಬಂದು ನಿಮಗೆ ಒಂದು 30-35 ಸೆಂಟಿಮೀಟ್ರ್ ಬರುತ್ತೆ. ಅಂದರೆ ನಿಮಗೆ 1.5 ಅಡಿಯಿಂದ 2 ಅಡಿ ಬರ್ತದೆ. ಇದು ನಿಮಗೆ ಲೋಕಲ್ ಮಾರ್ಕೆಟ್ ಮತ್ತು CCಗೆ ಯೂಸ್ ಆಗುತ್ತೆ. ನೀವು ಜಾಸ್ತಿ CCಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕ್ರೇಟಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಈ ಕ್ರೇಟ್ಗೆ ತುಂಬ ಹಾಕೋಕ್ಕೆ ಅನುಕೂಲ ಆಗುತ್ತೆ, ಎಕ್ಸ್ಪೋರ್ಟ್ಗೂ ಸಹ ಅನುಕೂಲ ಆಗುತ್ತೆ. ಇದರ ಮೇನ್ ವಿಶೇಷತೆ ಅಂತ ಅಂದರೆ ಸಾನ್ವಿಲಿ ಐಲಿ ಫ್ರೂಟ್ ಸೆಟ್ಟಿಂಗನ್ನು ನೋಡ್ಬೋದು. ಪ್ರತಿ ಗಿಣ್ಣಲ್ಲೂ ಸಹ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಇನ್ನೊಂದು ಇದು ವಿಶೇಷತೆ ಅಂತಂದರೆ ಐಲಿ ವೈರಸ್ ಟಾಲರೆನ್ಸ್ ವೆರೈಟಿ. ಇದು ಮಳೆಗಾಲ, ಬೇಸಿಗೆಗಾಲ ಎಲ್ಲ ಕಾಲಕ್ಕೂ ಬೆಳಿಬೋದು. ನಮ್ಮದು ಚಂಪಾ ಗೋಲ್ಡ್ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ. ಇದರಲ್ಲಿ ಮುಖ್ಯ ಲಕ್ಷಣಗಳು ಏನಪ್ಪ ಅಂದರೆ, ನಿಮಗೆ ಮೀಡಿಯಮ್ ಡಾರ್ಪ್ ಆಗಿರುತ್ತೆ ಮತ್ತು ನಿಮಗೆ ಈಸಿ ಪಿಕ್ಕಿಂಗ್ ಅಂದರೆ ಈಸಿಯಾಗಿ ನಾವು ಹಾರ್ವೆಸ್ಟ್ ಮಾಡ್ಬೋದು, ಕಾಯಿನ ಸುಲಿಬೋದು. ಮತ್ತು ಪ್ರತಿಯೊಂದು ನೋಡಿಗೂ ಕಾಯಿ ಸೆಟ್ ಆಗಿರುತ್ತೆ. ನಿಮಗೆ ರೋಗ ತಡ್ಕೊಳ್ಳುತ್ತೆ ಚೆನ್ನಾಗಿ, ವೈರಸ್ಸನ್ನು ಕೂಡ ತಡ್ಕೊಳ್ಳುವಂಥ ಶಕ್ತಿ ಇದರಲ್ಲಿರುತ್ತೆ. ಮತ್ತು ಇಳುವರಿ ಚೆನ್ನಾಗಿರುತ್ತೆ, ಫ್ರೂಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ವೆಂಡರ್ಸ್ ಕೂಡ ಅಷ್ಟೇ ಬೇಗ ಇದನ್ನು ಫ್ರೂಟ್ನ ಪರ್ಚೇಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಚಂಪಾ ಗೋಲ್ಡ್. ಇದು ಆರ್ನಾ ಅಂತ ಹೇಳ್ಬಿಟ್ಟು HM ಕ್ಲಾಸ್ನ ವೆರೈಟಿ. ಇದರದ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದು ಲೈಟ್ ಗ್ರೀನ್ ಕಲರ್ ಬರುತ್ತೆ. ನಿಮಗೆ ಎಸ್ಪೆಷಲಿ ತುಮಕೂರು ಮತ್ತು ಬೆಂಗಳೂರು ಮಾರ್ಕೆಟ್ಗೆ ತುಂಬ ಸೂಟಬಲ್ ಇರುತ್ತೆ. ಇದು ಹೈ ಈಲ್ಡಿಂಗ್ ವೆರೈಟಿ ಇದೆ. ನಿಮಗೇನಂತಂದರೆ ಅಲ್ಲಿ ಮೆಚುರಿಟಿ ಇದೆ, ನಿಮಗೆ ಬೇಗ ಈಲ್ಡ್ ಬರುತ್ತೆ. ಇದು ನಿಮಗೆ ಬಂದುಬಿಟ್ಟು ಒಳ್ಳೆ ಕಲರ್ ಇದೆ. ಎಸ್ಪೆಷಲಿ ನಿಮಗೆ ಬೇಸಿಗೆಯಲ್ಲೂ ಕಲರ್ ರಿಟೆನ್ಷನ್ ಚೆನ್ನಾಗಿದೆ ನಿಮಗೆ.
ಮತ್ತು ಇದು ಸೈಜ್ ಒಂದೇ ಸೈಜ್ ಬರುತ್ತೆ, ಯೂನಿಫಾರ್ಮಿಟಿ ಇದೆ. ನಿಮಗೆ ಹೈಲಿ ಮಾರ್ಕೆಟಬಲ್ ಫ್ರೂಟ್ ಸಿಗುತ್ತೆ ಇದು ತಳಿಯಿಂದ. ನಿಮಗೆ ಬಿ ಗ್ರೇಡ್ ಫ್ರೂಟ್ಸ್ ಆಗಲಿ ಈ ಥರದ್ದೇನೂ ಸಿಗೋಲ್ಲ ನಿಮಗೆ. ಮತ್ತು ಇದು ರೋಗ ನಿರೋಧಕ ಶಕ್ತಿನೂ ತುಂಬ ಚೆನ್ನಾಗಿದೆ ಈ ವೆರೈಟಿ. ಮಾರ್ಕೆಟಲ್ಲಿ ಎಸ್ಪೆಷಲಿ ಈ ವೆರೈಟಿಗೆ ನಿಮಗೆ ತುಂಬ ಬೇಡಿಕೆ ಇದೆ. ಇದ್ರ ಕಲರಿಂದ ವೆಂಡರ್ಸ್ ತುಂಬ ಬೇಗ ಅಟ್ರಾಕ್ಟಿವ್ ಆಗ್ತಾರೆ. ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ ಇದು ಮಾರ್ಕೆಟಲ್ಲಿ. ಮತ್ತು ನಿಮಗೆ ನೀವು ಎಲ್ಲ ಸೀಸನಲ್ಲಿ ಇದನ್ನು ಬೆಳಿಬೋದು. ನೀವು ಈ ತಳಿ ಬೆಳೆದು ರೈತರು ಇದ್ರ ಉಪಯೋಗ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಸೊ ಇದು HM ಕ್ಲಾಸ್ ಕಂಪ್ನಿಯ ಹೈಬ್ರಿಡ್ ಆಗ್ಲ ಅಕ್ಷಿತಾ ಅಂದ್ಬಿಟ್ಟು. ಸೊ ಇದು ಎಲ್ಲ ಕಾಲಕ್ಕೂ ಸೂಕ್ತವಾಗಿ ಬೆಳಿಬೋದು. ಸೊ ಈ ಕಾಯಿ ವಿಶೇಷತೆ ಏನಪ್ಪ ಅಂದರೆ ಮೀಡಿಯಮ್ ಲೆಂತ್ ಬರುತ್ತೆ ಆಗಲೇ ಹೇಳ್ದಾಗೆ. ಆಮೇಲೆ ಮುಳ್ಳುಗಳಿದ್ದಾವೆ, ನೀವು ಮುಳ್ಳುಗಳು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಶೈನಿಂಗ್ ಇದೆ. ನೀವು ಮಾರ್ಕೆಟಿಗೆ ತಗೊಂಡೋದಾಗ ನಿಮಗೆ ವೆಂಡರ್ಗಳಿಗೆ ನಿಮಗೆ ಒಳ್ಳೆ ಅಟ್ರಾಕ್ಷನ್ ಆಗುತ್ತೆ ಕಲರು ಮತ್ತು ಸೈಜ್ ಇರೋದ್ರಿಂದ. ಸೊ ನೀವು ಫ್ರೂಟ್ ಸೆಟ್ಟಿಂಗ್ ಇದರಲ್ಲಿ ಇನ್ನೊಂದು ವಿಶೇಷ ಗುಣ ಏನಂದರೆ ಫ್ರೂಟ್ ಸೆಟ್ಟಿಂಗ್ ನೋಡ್ಬೋದು, ಭಾಳ ದಟ್ಟವಾಗಿ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಸೊ ಅದಾದಮೇಲೆ ರೋಗ ತಡೆಯುವಂಥ ಶಕ್ತಿ, ಡೌನಿ ಮಿಲ್ಡ್ಯೂ ಆಗಿರಲಿ, ವೈರಸ್ ಆಗಲಿ ತಡೆಯುವಂಥ ಶಕ್ತಿ ತುಂಬ ಚೆನ್ನಾಗಿದೆ. ಸೊ ಯಾರೇ ಆಗಲ ಬೆಳೆಯೋ ರೈತರಿದ್ರೂ ಅಕ್ಷಿತಾ F1 ಅನ್ನೋದು HM ಕ್ಲಾಸ್ ಕಂಪ್ನಿಯ ತಳಿಯನ್ನು ನೀವು ಸೂಕ್ತ ಧೈರ್ಯವಾಗಿ ಆಯ್ಕೆ ಮಾಡ್ಕೋಬೋದು. ಆಯ್ಕೆ ಮಾಡಿ ಇದರಿಂದ ಒಳ್ಳೆಯ ಲಾಭ ಪಡೀರಿ ಅಂತ ಕೇಳ್ಕೊತೀವಿ. ನಾವು ಹೊಸದಾಗಿ ಜಸ್ಟಿ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ದೀವಿ. ಈ ಜಸ್ಟಿಯಲ್ಲಿ ಮೇಜರಾಗಿ ಏನಪ್ಪ ಇದ್ರದ್ದು ಕ್ಯಾರೆಕ್ಟರ್ಸು ಅಂದರೆ ನಮಗೆ ಫೋಲಿಯರ್ ಡಿಸೀಸ್ ತಡ್ಕೊಳ್ಳುತ್ತೆ, ಅಂದರೆ ಎಲೆ ಚುಕ್ಕಿ ರೋಗಗಳು ಅಂಥದ್ದು ಚೆನ್ನಾಗಿ ತಡ್ಕೊಳ್ಳುತ್ತೆ. ಮತ್ತು ನಿಮಗೆ ರೂಟ್ ಡೆವಲಪ್ಮೆಂಟು ಯೂನಿಫಾರ್ಮಿಟಿಯಾಗಿ ಬರುತ್ತೆ, ನಿಮಗೆ ಯೂನಿಫಾರ್ಮಿಟಿಯಾಗೂ ಬರುತ್ತೆ. ಮತ್ತು ನಿಮಗೆ ಫೀಲ್ಡ್ ಹೋಲ್ಡಿಂಗ್ ಕೆಪಾಸಿಟಿ, ಅಂದರೆ ನಾವು ಮೆಚುರಿಟಿಗೆ ಬಂದ ಮೇಲೆ ಭೂಮಿ ರೇಟ್ ಇಲ್ಲ ಅಂತ ಹೇಳಿದರೆ ಭೂಮಿಯಲ್ಲಿ ಬೇಕಾದ್ರೆ ನಾವು ಒಂದು 15-20 ದಿನ ಇಟ್ಕೊಂಡ್ರು ಕೂಡ ಯಾವುದೇ ಥರದ ಡ್ಯಾಮೇಜ್ ಬರೋದಿಲ್ಲ. ನಮಗೆ ಫೀಲ್ಡ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಮತ್ತು ಕಲ್ಲರು, ಈ ರೂಟ್ ಫಾರ್ಮೇಷನು, ನಿಮ್ಗೆ ವಾಷಿಂಗ್ ಇರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ. ಮೇನ್ ವೆಂಡರ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು. ಎಲ್ಲ ರೈತರು ಅಷ್ಟೇ ಇದನ್ನು ಚೆನ್ನಾಗಿ ಬೆಳಿಬೋದು. ಇದು 80 ದಿನದಿಂದ ಸ್ಟಾರ್ಟ್ ಆಗುತ್ತೆ ಹಾರ್ವೆಸ್ಟಿಂಗ್ಗೆ. ನೀವು ಅಪ್ ಟು 110 ದಿನದವರೆಗೂ ಕೂಡ ನಾವು ಭೂಮಿಯಲ್ಲಿಟ್ಟು ಹಾರ್ವೆಸ್ಟ್ ಮಾಡ್ಕೋಬೋದು. ನಾವು ರೇಟ್ ಇದ್ದರೆ ಬೇಗ ಹಾರ್ವೆಸ್ಟ್ ಮಾಡ್ಕೋಬೋದು, ರೇಟ್ ಇಲ್ಲ ಅಂದರೆ ಸ್ವಲ್ಪ ಲೇಟಾಗೂ ಹಾರ್ವೆಸ್ಟ್ ಮಾಡ್ಕೋಬೋದು. ಯಾವುದೇ ಥರದಂಥ ತೊಂದರೆಗಳಿರೋದಿಲ್ಲ ಇದರಲ್ಲಿ. ಬೆಂಡಿ ಓಕ್ರಾ ಕ್ಯಾಪ್ಟರ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಹೈಬ್ರಿಡ್ ರಿಲೀಸ್ ಮಾಡಿದ್ದೀವಿ ಈಗ. ಇದರಲ್ಲಿ ಮುಖ್ಯ ಲಕ್ಷಣಗಳೇನಿರುತ್ತೆ ಅಂದರೆ ನಿಮಗೆ ವೈರಸ್ ಕಡಿಮೆ ಇರುತ್ತೆ, ವೈರಸ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಮತ್ತು ನಿಮಗೆ ಈಸಿ ಪಿಕ್ಕಿಂಗ್, ಅಂದರೆ ಬೇಗ ಈಸಿಯಾಗಿ ಪಿಕ್ ಮಾಡ್ಕೋಬೋದು ನಿಮಗೆ, ಸರಿನಾ. ಮತ್ತು ನಿಮಗೆ ಪ್ರತಿ ನೋಡ್ಗೂ ಸೆಟ್ ಆಗಿರುತ್ತೆ. ನಿಮಗೆ ಇಲ್ಲಿ ನೋಡಿ, ಇಲ್ಲೂ ಸೆಟ್ ಆಗಿದೆ, ಇಲ್ಲೂ ಕೂಡ ಕಾಯಿದೆ, ಇಲ್ಲೂ ಸೆಟ್ ಆಗಿದೆ, ಇಲ್ಲೂ ಕಾಯಿದೆ, ಅಂದರೆ ಪ್ರತಿ ನೋಡ್ಗೂ. ಮತ್ತು ಇಂಟರ್ನೋಡಲ್ಲಂತೂ ಮೀಡಿಯಮ್ ಡಿಸ್ಟೆನ್ಸಲ್ಲಿ ಇರುತ್ತೆ ನಿಮಗೆ. ಮತ್ತು ನೀವು ನೋಡಿ, ಮತ್ತು ಎಷ್ಟು ಯಾವ ಥರ ಸೆಟ್ಟಿಂಗ್ ಇದೆ ನೋಡ್ಕೊಳ್ಳಿ ಟಾಪಲ್ಲಿ ಕೂಡ. ಅಂದರೆ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ, ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ನಿಮಗೆ ಕ್ವಾಲಿಟಿನೂ ಅಡ್ಸೆ, ಫ್ರೂಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಮಾರ್ಕೆಟಲ್ಲಿ ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರೆ ವೆಂಡರ್ಸ್ ಇದನ್ನು ತುಂಬ ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ. ಸೊ ಎಲ್ಲ ರೈತರು ಈ ತಳಿಯನ್ನು ಬೆಳೆದು ಲಾಭ ಪಡ್ಕೊಳ್ಳಿ. ಹೈಬ್ರಿಡ್ಗೆಲ್ಲ ಎಲ್ಲೈತಲ್ಲ ಬೀಜಗಳು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ನಿಮಗೆ. ಎಲ್ಲ ವೆಂಡರ್ಸ್ ಹತ್ರ, ಇವ್ರ ಹತ್ರ ಇರುತ್ತೆ, ಡಿಸ್ಟ್ರಿಬ್ಯೂಟರ್ಸ್ ಹತ್ರ ನೀವು ಪರ್ಚೇಸ್ ಮಾಡ್ಕೋಬೋದು. ಎಲ್ಲ ನಮ್ಮದು ಉದ್ದೇಶ ಇಷ್ಟೇ, ನಾವು ಒಳ್ಳೆ ಕ್ವಾಲಿಟಿ ಸೀಡು HM ಕ್ಲಾಸ್ ಕಡೆಯಿಂದ ಸಿಗುತ್ತೆ. ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಹತ್ರನೂ ಇರುತ್ತೆ, ರಿಟೇಲರ್ಸ್ ಹತ್ರ ಇರುತ್ತೆ. ನೀವು ಅದನ್ನು ಪಡೆದು ಚೆನ್ನಾಗಿ ಬೆಳೆದು ಲಾಭ ಪಡೆಯಬೇಕಾಗಿ ವಿನಂತಿ.